ಯಾಕಯ್ಯ ಕೈಯ ಮಗಳ ಕೈನೂ ಬಿಡೋದಿಲ್ಲ ಅಂತೀಯಲ್ಲ. ಯಾವನ್ಲ ನೀನು ನಮ್ಮಪ್ಪಯ್ಯನ ಮಾವ ಗೀವ ಅಂತ ಕರಿತಿದ್ಯಲ್ಲ, ಹೆಂಗೈತೆ ಮೈಗೆ? ಬೆತ್ತೈತೆ ಹುಡುಗಿ ಬಾಯಲ್ಲಿ ಎಷ್ಟು ತಿಂಗಳು? 3 ತಿಂಗಳಾಗೈತದಂತೆ. ಶ್ರೀಮಂತ ಮಾಡ್ಬೇಕು ಮಾವ. ಇಲ್ಲೇನಾದ್ರೂ ನಲ್ಲಿ ನೀರಿನ ಪೈಪ್ ಹೊಡೆದೋಗಿ ನೀರ್ ಲೀಕ್ ಆಗ್ತಿರಿ ಹೇಳು ಮಾವ. ಈ ಸ್ಪ್ಯಾನರ್ ನಿಂದ ಫಿಟ್ ಮಾಡಿ ಬಂದ್ ಮಾಡ್ಬಿಡ್ತೀನಿ. ಏನ್ ನನಗೆ ಸೊನ್ನೆ ಮಾಡ್ತಿದ್ಯಾ? ನಮಗೂ ಗೊತ್ತಿಲ್ಲ, ಸುಮ್ಮನೆ ಇರು. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಪದೇ ಪದೇ ನಮ್ಮ ಅಪ್ಪಯ್ಯನ ಮಾವ ಮಾವ ಅಂತ ಕರಿತಿದ್ಯಲ್ಲ, ಯಾಕೆ? ಹೆಂಗಿದೆ ಮೈಗೆ? ನನ್ನ ಮೈಗೆ ಏನಾಗೈತೆ ಹುಡುಗಿ? ಬೆಳ್ಳಂಗ್ ಬೆಳ್ತೈತೆ ಹುಡುಗಿ. ಯಾರ್ಲ ಹೀರೋ? ಯಾರ್ಲ ನೀನು ಹೀರೋ? ವಯಸ್ಸಿಗೆ ಬಂದ ಹೆಣ್ಮಗಳ ಮುಂದೆ ಇಷ್ಟು ಉದ್ದ ಹಿಡ್ಕೊಂಡಿರೋದು ಏನಪ್ಪಯ್ಯ? ಇಷ್ಟು ಉದ್ದ ಹಿಡ್ಕೊಂಡಿರೋದು? ನಿನ್ನ ಕಣ್ಣಿಗೇನೋ ಕಾಣದು. ಮರ್ಯಾದೆಯಿಂದ ನಿಂತ್ಕೊಂಡ್ರೆ ಸರಿ. ಈ ಹಬ್ಬ ಕೋಳಿ ಹಿಡಿದಿರುವ ಪ್ಯಾನರ್ನ ಕೇಳ್ತಾವ್ನಿ. ಏ ಮಾವ, ಮರ್ಯಾದೆ ಕೊಟ್ಟು ಮಾತಾಡು. ಇದು ನನ್ನ ಸ್ಪ್ಯಾನರು, ನನ್ನ ಇಷ್ಟ. ಎಲ್ಲಿ ಬೇಕಾದ್ರೂ ಹಾಕ್ತೀನಿ, ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪಂಗೆ ಬೇಕಾಗಿರೋ ಮುಖ್ಯವಾದ ವಸ್ತು ಎಲ್ಲೆಲ್ಲ ಹಾಕ್ಬಿಟ್ಟಿ ಆಮೇಲೆ? ನಿಮ್ಮ ಅಪ್ಪನಿಗೆ ಹೇಳೋ ಕಾಮು, ಸ್ವಲ್ಪ ಮುಚ್ಕೊಂಡಿರಾಕೆ. ಅಲ್ಲ ಕಲ, ಪದೇ ಪದೇ ನಮ್ಮ ಅಪ್ಪಯ್ಯನ ಮಾವ ಮಾವ ಅಂದು ನನಗೆ ಕೋಪ ಬರ್ತೈತೆ. ನಿನ್ಗೀಗ್ಲೇ ಇಲ್ಲೇ ಇಳಿಸ್ಬಿಡ್ತೀನಿ ಅಷ್ಟೇ. ಕಾಮು, ನೀನೇನ್ ಇಳಿಸ್ಬೇಡ. ಬರ್ತೀಯಾದ ಕೂಡ್ಲೆ ಹೇಳು, ನಾನೇ ಇಳಿಸ್ತೀನಿ. ಏನ ನೀನ್ ಇಳಿಸೋದು? ನೀರ್ನ. ಅಲ್ಲ ತಗಡು ನನ್ನ ಮಗನೇ ಅಂದಳಿ ತಂದು ಯಾರಿಗ್ಲ ಹೇಳ್ತಾರ ನೀನು ಇಳಿಸೋದು? ಬೆವ್ರ ಮೈ ಬೆವ್ರ್ತಾ ಇದೆ. ಮಾವ, ನನ್ನ ಮೈ ಬೆರ್ತಿದ್ರು ಕೈಯಲ್ಲೇ ರೆಡಿಯಾಗಿರುತ್ತೆ ಮಾವ. ಎಲ್ಲ ರೆಡಿಯಾಗಿರೋದು ಸ್ಪ್ಯಾನರ್ ಮಾವ, ಸ್ಪ್ಯಾನರ್. ಆದ್ರೂ ಸರಿಯಾಗಿ ಹಿಡ್ದಿದ್ಯಾ ಕಣ ಬಿಡು. ಸ್ಪ್ಯಾನರು ಎಲ್ಲಿ ಇಟ್ಕೊಂಡ್ಬಂದೆ? ಹೌದಾ, ಸರಿಯಾಗಿ ಇಟ್ಕೊಂಡ್ಬಂದಿದ್ಯಾ ನೋಡ. ನೀನು ಯಾವ ಊರಿಂದ ಆದ್ರೂ ಬಾ, ಇಲ್ಲ ಎಲ್ಲಿಂದ ಆದ್ರೂ ಬಾ. ಫಸ್ಟ್ ನಮ್ಮ ಅಪ್ಪಯ್ಯನ ಯಾಕೆ ಮಾವ ಅಂತ ಇರು ಕಾಮು, ಇರು. ಅಷ್ಟ್ಯಾಕೆ ತಲೆ ಕೆಡಿಸ್ಕತೀಯ? ಈ ಅಂದಾನೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ನಾನು ಒಂದು ಊರಿಗೆ ಬರ್ಬೇಕಾದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ನಿನ್ನಂತ ಬ್ಯೂಟಿಫುಲ್ ಹುಡುಗಿ ನಿಂತಿದ್ರೆ, ಅದ್ರ ಜೊತೆಲಿ ನಿಂತ ಮುದುಗಿ ಹೂವೆ ನಿಂತಿದ್ರೆ, ಅವನ್ನ ಮಾವ ಅಂತ ಕರೆಯೋದೇ ನನ್ನ ಸ್ಟೈಲು. ನಾನು ಯಾರು ಗೊತ್ತೇನಲೇ? ಈ ಊರಿನ ದನಗಳ ದಳ್ಳಾಳಿ, ಕಾಗೆ ಕಣ್ಣಿನ ಕಾಕೈ. ಏಟಾಯ್ತಾ? ಎದಗಿದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಿಯ ಬೈಕ್ ಕಡೆ. ಆಮೇಲೆ ಕಾಕೈನ್ ಮಗಳು. ನಾನು ಏನ್ ಓದ್ತಾ ಇದ್ದೀನಿ ಗೊತ್ತಿಲ್ಲ? ಏನೋ ಕಾಮರ್ಸ್ ಓದ್ತಾ ಇದ್ದೀನಿ. ಓದು ಬೇಡ ಅಂದವ್ರು ಯಾರು? ಲೇ ಕಾಮಿ, ನಿಮ್ಮ ಅಪ್ಪ ಮಾವ ಅಂದ ಕೂಡ್ಲೆ ಮಗಳ ಗಂಡ ಅಂದ್ಬಿಟ್ನಲ್ಲೇ. ಹೌದು ಕಣಪ್ಪ, ಹೌದು. ಅದೇನೋ ಹೇಳ್ತಾರಲ್ಲ, ಮದ್ವೆ ಗಂಡನ್ನ ಗಂಡ ಅಂತಾನೂ ಕರೀತಾರೆ. ಅದು ಅಲ್ದೆ ಆ ಹುಡುಗಿ ಪಕ್ಕ ಏನಾರು ಅಜ್ಜಿ ನಿಂತ್ಕೊಂಡಿದ್ರೆ ಅವಳು ಅಜ್ಜಿ ಅಂತ ಅಂದ್ಬಿಟ್ಟು. ಏನ್ ತಪ್ಪು ಕರೆದ್ರೆ ಏನ್ ತಪ್ಪು ಅಂತ? ಲೇ ಕಾಮಿ, ಇವತ್ತಾನೇನ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ ಬರ್ತಾ ಇದ್ದೇನೆ, ಆಮೇಲೆ ಬಂದು ವಿಚಾರಿಸ್ಕೋತೀನಿ. ಹೇ ಹಪ ಪೋಲಿ ನೀರ್ಗಂಟಿ, ಅವ್ರಪ್ಪ ಅನಿಸ್ಕೊಂಡಿರುವ ಬೆಪ್ಪ ಇಲ್ಲೇ ಗಟ್ಟಿಯಾಗಿ ನಿಂತವನೆ. ನಂತರ ಬಂದು ಎಲ್ಲ ವಿಚಾರಿಸ್ಕೊಳ್ಳೋದು ನಿನ್ನ ಚರ್ಮ ಸುಲ್ದು ದನಕ್ಕೆ ಕೊಟ್ಟಕ್ಕೆ ಹಾಕ್ಬಿಡ್ತೀನಿ. ನಿನ್ನ ಕೊಬ್ಬ ಕರಗಿಸಿ ತೆನೆ ಅಮ್ಮ ಕೆತ್ತಲಿಕ್ಕೆ ಸಾರ್ಬಿಡ್ತೀನಿ. ಹುಷಾರ್. ಓ ಮಾವ, ನಿನ್ನ ಮಾವ ಅಂತ ಕರೆದ್ಮೇಲೆ ನಿನ್ನ ಮಗಳನ್ನ ವಿಚಾರಿಸ್ಕೊತಿದ್ರೆ ಏನು ತಪ್ಪು ಮಾವ? ನಾನು ನಿನ್ನೆ ಮೊನ್ನೆ ಊರಲ್ಲಿ ಹಬ್ಬ ನಡೆದಿದೆ, ಪೈಪ್ ಎಲ್ಲ ಲೀಕ್ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆ. ಆ ಪೈಪ್ ರೆಡಿ ಮಾಡಕ್ ಹೋಗ್ಬೇಕು. ಬಂದು ವಿಚಾರಿಸ್ಕೊತೀನಿ ಮಗಳನ್ನ, ನಿನ್ನ ಇಬ್ಬರು. ಬರ್ಲಾ ಕಾಮು? ಬರ್ಲಾ? ಬಾಯ್ ಕಾಮಿ, ಬಾಯ್. ಹೋಗ್ಲಾ ನೀನ್ ಕೋಣಿನ ಬಾಯಿಗೆ ಕೋಣಿನ ಸಗಣಿ ಹಾಕ. ಏ ಖಾಮಿ, ಈ ಲೆಟರ್ ಮೊದಲು ನೀನು ಮನೆ ನಡೆಯವ. ಈ ಲೆಟರ್ ಕೊಟ್ಟವನು ಯಾರು ಅಂತ ಹನುಮಂತನ ಕೇಳಿದಾಗ ನನ್ನ
ಮಗಂಗೆ ಇಡಿ ಸರಿಯಾಗಿ ಹೇಳ್ತಾನೆ ಎಲ್ಲನೂ. ನೀನು ತಲಾ ಬಗ್ಗಿಸ್ಕೊಂಡು ಎಡಿ ಮಗಳೇ ಮನೆಗೆ ಹೋಗಮು. ಅಪ್ಪಯ್ಯ ತಲೆ ಬಗ್ಗಿಸ್ಕೊಂಡು ಹೆಂಗ್ ಹೋಗೋದು ಅಂತ ನಂಗೆ ಗೊತ್ತೇ ಇಲ್ಲ. ಹೊಸಿ ಹೇಳ್ಕೊಟ್ಬಿಡು, ನಾನು ಹಂಗೆ ಬಗ್ಗಿಸ್ಕೊಂಡು ಹೋಗ್ಬೇಕು ಕಣ ಭಗವಾ. ಹಿಂಗ ಹಾ ಹಿಂಗೆ ಬಗ್ಬೇಕಾ? ಹಾ. ನಡಿ